ಇಲ್ಲಿ ತನಕ ನಾನು ನನ್ನ ಲೈಫಲ್ಲಿ ಸುಮಾರು 50ಕ್ಕಿಂತಲೂ ಜಾಸ್ತಿ ಫೈನಾನ್ಷಿಯಲ್ ಬುಕ್ಸ್ಗಳನ್ನು ಓದಿರುವೆ. ಐಕಾನಿಕ್ ಆಗಿರುವ, ಕ್ಲಾಸಿಕ್ ಆಗಿರುವ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ದಿಂದ ಹಿಡಿದುಬಿಟ್ಟು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬುಕ್ನ ತನಕ ಮತ್ತು ಲೇಟೆಸ್ಟ್ ಆಗಿ ಬಂದಿರುವ ದ ಸೈಕಾಲಜಿ ಆಫ್ ಮನಿ ಬುಕ್ ತನಕ ಬಹಳಷ್ಟು ಫೈನಾನ್ಸ್ ಬುಕ್ಸ್ಗಳನ್ನು ನಾನು ಓದಿರುವೆ. ಈ ಬುಕ್ಸ್ಗಳಿಂದ ನನಗೆ ಬಹಳಷ್ಟು ಫೈನಾನ್ಷಿಯಲ್ ಲೆಸನ್ಸ್ಗಳು, ಮನಿ ಟಿಪ್ಸ್ಗಳು ಕಲಿಯೋಕೆ ಸಿಕ್ಕಿವೆ. ಇವುಗಳನ್ನೆಲ್ಲ ಓದಿದ ನಂತರ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ನಾವು ನಮ್ಮ ಲೈಫಲ್ಲಿ ರಿಯಲಿ ರಿಚ್ ಆಗಬೇಕಪ್ಪ ಅಂತಂದರೆ, ಫೈನಾನ್ಷಿಯಲ್ ಫ್ರೀಡಮನ್ನು ಬೇಗನೆ ಅಚೀವ್ ಮಾಡಬೇಕಪ್ಪ ಅಂತಂದರೆ ಈ ಟಿಪ್ಸ್ಗಳನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಅವು ಇಂತಿವೆ. ಟಿಪ್ ನಂಬರ್ 1, ಮಾಸ್ಟರ್ ಯುವರ್ ಮೈಂಡ್ಸೆಟ್ ಟು ಮೇಕ್ ಮನಿ. ನಾವು ನಮ್ಮ ಲೈಫಲ್ಲಿ ಬಡವರಾಗಿ ಉಳಿಬೇಕಾ ಅಥವಾ ಶ್ರೀಮಂತರಾಗಬೇಕಾ ಅನ್ನೋದು ನಮ್ಮ ಮೈಂಡ್ಸೆಟ್ ಮೇಲೆ ಡಿಸೈಡ್ ಆಗುತ್ತೆ. ಹೀಗಾಗಿ ಎಲ್ಲದಕ್ಕಿಂತ ಮೊದಲು ನಾವು ನಮ್ಮಲ್ಲಿ ರಿಚ್ ಮೈಂಡ್ಸೆಟನ್ನು ಬಿಲ್ಡ್ ಮಾಡ್ಕೋಬೇಕು, ಮನಿ ಮೇಕಿಂಗ್ ಮೈಂಡ್ಸೆಟನ್ನು ಬಿಲ್ಡ್ ಮಾಡ್ಕೋಬೇಕು. ನಮ್ಮ ಹತ್ರ ರಿಚ್ ಮೈಂಡ್ಸೆಟ್ ಇಲ್ಲಪ್ಪ ಅಂತಂದರೆ ನಾವು ಸತ್ರು ರಿಚ್ ಆಗೋಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ರಿಚ್ ಆಗೋದು 80% ಮೈಂಡ್ಸೆಟ್ನ ಕೆಲಸ ಆದರೆ 20% ಆ್ಯಕ್ಷನ್ನ ಕೆಲಸ ಆಗಿದೆ. ಇಫ್ ಯು ವಾಂಟ್ ಟು ಗೆಟ್ ರಿಚ್, ಸೆಟ್ ಯುವರ್ ಮೈಂಡ್ಸೆಟ್ ಟು ಮೇಕ್ ಮೋರ್ ಆ್ಯಂಡ್ ಮೋರ್ ಮನಿ. ಟಿಪ್ ನಂಬರ್ 2, ಫಸ್ಟ್ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ನೀವು ನಿಮ್ಮ ಲೈಫಲ್ಲಿ ನಿಜವಾಗಿಯೂ ಶ್ರೀಮಂತರಾಗಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮೇಲೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ ನಂತರ ಅದಾದ ನಂತರ ನೀವು ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ದುಡ್ಡನ್ನು ನಿಮ್ಮ ಎಜುಕೇಷನ್ನ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ, ನಾಲೆಜ್ ಮೇಲೆ, ಹೆಲ್ತ್ ಮೇಲೆ, ಬಾಡಿ ಮೇಲೆ ಖರ್ಚು ಮಾಡಬೇಕು. ಅದಾದ ನಂತರ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಸೆಲ್ಫ್ ಇನ್ವೆಸ್ಟ್ಮೆಂಟನ್ನು ಮಾಡದಿದ್ದರೆ ನಿಮ್ಮಲ್ಲಿ ನಾಲೆಜ್ ಗೇನ್ ಆಗಲ್ಲ. ನಿಮ್ಮಲ್ಲಿ ನಾಲೆಜೇ ಇರಲಿಲ್ಲಪ್ಪ ಅಂತಂದರೆ ನಿಮಗೆ ದುಡ್ಡು ಮಾಡೋಕ್ಕಾಗಲ್ಲ, ನೀವು ಹಿಂದುಳಿದು ಬಿಡ್ತೀರ. ಅದಕ್ಕಾಗಿ ಎಲ್ಲದಕ್ಕಿಂತ ಮೊದಲು ನೀವು ಸೆಲ್ಫ್ ಇನ್ವೆಸ್ಟ್ಮೆಂಟನ್ನು ಮಾಡಿ. ಸ್ಕಿಲ್ಗಳನ್ನು ಕಲಿಯೋದಕ್ಕಾಗಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ. ಒಂದು ವೇಳೆ ನಿಮಗೂ ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ನಿಮ್ಮ ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡಿ ಮನೆಯಿಂದಲೇ ಲಕ್ಷಗಟ್ಟಲೆ ಹಣವನ್ನು ಗಳಿಸುವ ಆಸೆ ಇದ್ದರೆ ನೀವು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಇದೇ ಥರ ನೀವು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಬೋದು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು ಕಲಿಬೋದು, ಲಾಗಿಂಗನ್ನು ಕಲಿಬೋದು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಬೋದು. ಎಲ್ಲದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇಲ್ಲವೇ www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಸ್ಕಿಲ್ಗಳನ್ನು ಕಲೀರಿ. ನಿಮಗೆ ಯಾವ ಸ್ಕಿಲ್ ಇಷ್ಟ ಆಗುತ್ತೋ ಆ ಸ್ಕಿಲ್ಲನ್ನು ಕಲಿಯೋದಕ್ಕಾಗಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ. ನೀವು ಇದೇ ಸ್ಕಿಲ್ಲನ್ನು ಕಲಿಬೇಕು ಅಂತ ಏನೂ ರೂಲ್ಸ್ ಇಲ್ಲ, ನಿಮಗೇನು ಇಷ್ಟನೋ ಅದನ್ನು ಕಲೀರಿ. ಒಟ್ಟಿನಲ್ಲಿ ಸೆಲ್ಫ್ ಇನ್ವೆಸ್ಟ್ಮೆಂಟನ್ನು ಮಾಡಿ. ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಟಿಪ್ ನಂಬರ್ 3, ಅರ್ನ್ ಮೋರ್ ದ್ಯಾನ್ ಯು ಸ್ಪೆಂಡ್. ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಯೋಗ್ಯತೆಗೆ ಮೀರಿ ಹಣವನ್ನು ಖರ್ಚು ಮಾಡಬಾರ್ದು. ನಿಮ್ಮ ಇನ್ಕಮ್ಗಿಂತ ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸ್ಪೆನ್ಸ್ ಜಾಸ್ತಿ ಆಗಬಾರ್ದು. ನೀವು 100 ರೂಪಾಯಿ ಗಳಿಸ್ತಾ ಇದ್ದೀರಾ ಅಂತಂದರೆ ಬರೀ 50 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು. ಆದರೆ ಇವತ್ತು ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, 10 ರೂಪಾಯಿ ಗಳಿಸ್ತಾ ಇರ್ತಾರೆ, 70-80 ರೂಪಾಯಿ ಖರ್ಚು ಮಾಡ್ತಾರೆ. ಸಾಲ ಮಾಡಿ ಶೋಕಿ ಮಾಡ್ತಾರೆ, ಅನಾವಶ್ಯಕವಾಗಿ ಬ್ಯಾಡ್ ಲೋನ್ಸ್ಗಳನ್ನ ಮಾಡ್ಕೊತಾರೆ ಮತ್ತು ಹಾಳಾಗ್ತಾರೆ. ಈ ರೀತಿ ನೀವು ಮಾಡೋಕ್ಕೆ ಹೋಗಬಾರ್ದು. ನೀವೆಷ್ಟು ಗಳಿಸ್ತೀರೋ ಅದಕ್ಕಿಂತಲೂ ಕಡಿಮೆನೇ ಖರ್ಚು ಮಾಡಬೇಕು. ಲಿವ್ ಬಿಲೋ ಯುವರ್ ಮೀನ್ಸ್. ಈ ಒಂದು ಫಾರ್ಮುಲಾವನ್ನು ನೀವು ಎನಿ ಟೈಮ್ ಫಾಲೋ ಮಾಡಬೇಕು. ನೀವು ನಿಮ್ಮ ಸ್ಕಿಲ್ಸ್ಗಳನ್ನು ಶಾರ್ಪ್ ಮಾಡ್ಕೊಂಡ್ಬಿಟ್ಟು, ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಸರಿಯಾಗಿ ಕೆಲಸ ಮಾಡಬೇಕು. ಮತ್ತು ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ದುಡ್ಡನ್ನು ಸಂಪಾದಿಸಬೇಕು, ಜಾಸ್ತಿ ದುಡ್ಡನ್ನು ಉಳಿಸಬೇಕು. ಉಳಿಸಿದ ನಂತರ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಸಬೇಕು. ಅಂದಾಗಲೇ ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ಇಲ್ಲ. ಟಿಪ್ ನಂಬರ್ 4, ಮೇಕ್ ಮನಿ ಫೈಲ್ ಯು ಸ್ಲೀಪ್. ನೀವು ಮಲಗಿರುವಾಗಲೂ ಕೂಡ ದುಡ್ಡು ಗಳಿಸ್ಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ದುಡ್ಡಿಗಾಗಿ ನೀವು ದುಡಿತಾ ಇದ್ದರೆ ನೀವು ಜೀವನ ಪೂರ್ತಿ ದುಡಿತಾನೇ ಇರಬೇಕಾಗತ್ತೆ. ಆದರೆ ಯಾವಾಗ ದುಡ್ಡು ನಿಮಗೋಸ್ಕರ ದುಡಿಯೋಕ್ಕೆ ಶುರು ಮಾಡುತ್ತೋ ಆವಾಗ ನೀವು ಶ್ರೀಮಂತರಾಗ್ತೀರಾ. ಅದಕ್ಕಾಗಿ ನೀವು ಮಲಗಿರುವಾಗಲೂ ಕೂಡ ದುಡ್ಡನ್ನು ಸಂಪಾದಿಸಬೇಕು. ಮಲಗಿರುವಾಗಲೂ ದುಡ್ಡನ್ನು ಸಂಪಾದಿಸೋಕೆ ಇರುವ ಒಂದೇ ಒಂದು ಆಪ್ಷನ್ ಏನಪ್ಪ ಅಂತಂದರೆ ಅಸೆಟ್ ಮೇಕಿಂಗ್. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಅಸೆಟ್ಗಳನ್ನು ಬಿಲ್ಡ್ ಮಾಡಬೇಕು, ಲಯಾಬಿಲಿಟಿಗಳನ್ನು ಕಡಿಮೆ ಮಾಡಬೇಕು. ಅಸೆಟ್ ಅಂದರೆ ಏನಪ್ಪ ಅಂತಂದರೆ ಯಾವ ವಸ್ತುಗಳು ನಿಮಗೆ ದುಡ್ಡನ್ನು ತಂದು ಕೊಡ್ತವೇನೋ ಅವೇ ನಿಮಗೆ ಅಸೆಟ್ ಆಗಿವೆ. ಉದಾಹರಣೆಗಳಿಗಾಗಿ ಹೇಳಬೇಕಪ್ಪ ಅಂತಂದರೆ ರೆಂಟಲ್ ರಿಯಲ್ ಎಸ್ಟೇಟ್ ಇರಬಹುದು, ದುಡ್ಡನ್ನು ಕೊಡೋ ಯಾವುದಾದ್ರೂ ಒಂದು ಪ್ರಾಪರ್ಟಿ ಇರಬಹುದು, ಡಿವಿಡೆಂಡನ್ನು ಕೊಡುವ ಸ್ಟಾಕ್ಸ್ಗಳಿರಬಹುದು. ಈ ರೀತಿ ಅದು ಏನೇ ಇರಬಹುದು. ಯಾವ ವಸ್ತುಗಳಿಂದ ನಿಮಗೆ ದುಡ್ಡು ಬರುತ್ತೋ ಅದೇ ಅಸೆಟ್ ಆಗಿದೆ.
ಮತ್ತು ನಿಮ್ಗೆ ಅಲ್ಲಿ ಕೆಲಸ ಮಾಡ್ದೇ ದುಡ್ಡು ಬರಬೇಕು, ಪ್ಯಾಸಿವ್ ಇನ್ಕಮ್ ಬರಬೇಕು. ಆ ಥರ ನೀವು ಅಸೆಟ್ಗಳನ್ನು ಬಿಲ್ಡ್ ಮಾಡಬೇಕು. ಅಸೆಟ್ಗಳನ್ನು ಬಿಲ್ಡ್ ಮಾಡಿ ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಮಲಗಿರುವಾಗಲೂ ಕೂಡ ದುಡ್ಡನ್ನು ಸಂಪಾದಿಸಿ, ಅಂದಾಗಲೇ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯ ಇದೆ. ಟಿಪ್ ನಂಬರ್ 5, ಅವಾಯ್ಡ್ ಬ್ಯಾಡ್ ಡೆಟ್. ಸಾಲ ಎನಿ ಟೈಮ್ ಕೆಟ್ಟದ್ದೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಸಾಲದ ಬಗ್ಗೆ ಸರಿಯಾದ ನಾಲೆಜ್ ಇದೆಯಪ್ಪ ಅಂತಂದರೆ ಈ ಸಾಲ ಮಾಡಿ ನೀವು ಶ್ರೀಮಂತರಾಗ್ಬೋದು. ಸಾಲದ ಬಗ್ಗೆ ನಿಮಗೆ ನಾಲೆಜ್ ಇಲ್ಲಪ್ಪ ಅಂತಂದರೆ ನೀವೇನಾದರೂ ಸಾಲ ಮಾಡಿದರೆ ಖಂಡಿತವಾಗಿಯೂ ನೀವು ನರಕ ಅನುಭವಿಸ್ತೀರಾ, ಶೂಲ ಮಾಡ್ಕೊಂಡ್ಬಿಟ್ಟು ಬಡವರಾಗ್ತೀರಾ, ಸತ್ತೇ ಹೋಗ್ತೀರಾ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲಿ. ನೀವೇನಾದರೂ ದುಡ್ಡು ಮಾಡೋಕ್ಕೆ, ಅಸೆಟ್ಗಳನ್ನು ಬಿಲ್ಡ್ ಮಾಡೋಕ್ಕೆ, ಬಿಸ್ನೆಸ್ಸನ್ನು ಮಾಡೋಕ್ಕೆ, ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನು ಖರೀದಿ ಮಾಡೋಕ್ಕೆ ಸಾಲ ಮಾಡ್ತಾ ಇದ್ದರೆ ಇದು ಗುಡ್ ಲೋನ್ ಅಂತ ನಾವು ಹೇಳ್ಬೋದು. ಆದರೆ ನೀವೇನಾದರೂ ಶೋಕಿ ಮಾಡೋಕ್ಕೆ, ಅನಾವಶ್ಯಕವಾಗಿರುವ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಹೈ ಇಂಟ್ರೆಸ್ಟ್ ರೇಟ್ ಇರುವ ಲೋನ್ಸ್ಗಳನ್ನು ಮಾಡ್ತಾ ಇದ್ದರೆ ಇದು ಬ್ಯಾಡ್ ಲೋನ್ ಅಂದಂಗೆ, ಇದು ನಿಮ್ಮನ್ನು ಸರ್ವನಾಶ ಮಾಡುತ್ತೆ ಅಂದಂಗೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನಿಮ್ಮ ಪರ್ಸ್ನಲ್ ಲೋನ್ ಇರಬಹುದು, ಲೈಫ್ ಸ್ಟೈಲ್ ಲೋನ್ ಇರಬಹುದು, ಇಲ್ಲವೇ ಕ್ರೆಡಿಟ್ ಕಾರ್ಡ್ ಲೋನ್ ಇರಬಹುದು. ಇಂಥ ಲೋನ್ಗಳು ನಿಮ್ಮನ್ನು ಸರ್ವನಾಶ ಮಾಡ್ತವೆ. ಗುಡ್ ಲೋನ್ಸ್ಗಳು ಮಾತ್ರ ನಿಮಗೆ ವೆಲ್ತನ್ನು ಕ್ರಿಯೇಟ್ ಮಾಡಿಕೊಡ್ತವೆ ಮತ್ತು ನಿಮ್ಮನ್ನು ಶ್ರೀಮಂತರನ್ನಾಗಿಸ್ತವೆ. ಇದರ ಬಗ್ಗೆ ನೀವು ಸರಿಯಾಗಿ ಕಲ್ಕೋಬೇಕು. ಒಂದು ವೇಳೆ ಇದರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಕಲಿಯಬೇಕನ್ನೋ ಆಸೆ ಇದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅನ್ನೋ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಅದನ್ನು ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗತ್ತೆ. ಟಿಪ್ ನಂಬರ್ 6, ಬಿಲ್ಡ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್. ನೀವು ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಸಿಂಗಲ್ ಇನ್ಕಮ್ ಸೋರ್ಸ್ನ ಮೇಲೆ ಡಿಪೆಂಡ್ ಆಗಬಾರ್ದು. ಅದಕ್ಕೇನಾದರೂ ಆಯ್ತಪ್ಪ ಅಂತಂದರೆ ನೀವು ಮತ್ತೆ ಏನಾಗ್ತೀರಾ, ರೋಡಿಗೆ ಬಂದುಬಿಡ್ತೀರಾ, ಕಂಡವರ ಹತ್ರ ದುಡ್ಡಿಗಾಗಿ ಕೈ ಚಾಚಬೇಕಾಗತ್ತೆ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಸಿಂಗಲ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಸಿಂಗಲ್ ಇನ್ಕಮ್ ಸೋರ್ಸನ್ನು ಸ್ವಲ್ಪ ನೀವು ಆಪ್ಟಿಮೈಸ್ ಮಾಡಿಬಿಟ್ಟು ಜಾಸ್ತಿ ದುಡ್ಡನ್ನು ಗಳಿಸಿ, ಜಾಸ್ತಿ ದುಡ್ಡನ್ನು ಉಳಿಸಿ, ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ರೆಂಟಲ್ ರಿಯಲ್ ಎಸ್ಟೇಟನ್ನು ಶುರು ಮಾಡಿ, ಸೈಡ್ ಬಿಸ್ನೆಸ್ಗಳನ್ನು ಶುರು ಮಾಡಿ, ಡಿವಿಡೆಂಡನ್ನು ಕೊಡುವ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಿ, ಇಂಟಲೆಕ್ಚುವಲ್ ಪ್ರಾಪರ್ಟಿಗಳನ್ನು ಬಿಲ್ಡ್ ಮಾಡಿ, ಕಾಪಿರೈಟ್ಸ್ ಇರ್ಬೋದು, ಇ ಬುಕ್ಸ್ ಇರ್ಬೋದು, ಆನ್ಲೈನ್ ಕೋರ್ಸ್ ಇರ್ಬೋದು, ಈ ಥರ ಏನಾದರೂ ಕ್ರಿಯೇಟ್ ಮಾಡಿ. ಮತ್ತು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೂ ಕೂಡ ಇದು ಕೂಡ ನಿಮಗೆ ಒಂದು ಪ್ಯಾಸಿವ್ ಮಲ್ಟಿಪಲ್ ಇನ್ಕಮ್ ಸೋರ್ಸೇ ಅಂತಂದಂಗೆ. ಯೂಟ್ಯೂಬ್ ಚಾನಲ್ನಿಂದ ಡೈರೆಕ್ಟಾಗಿ ನಿಮಗೆ ಮೊನೆಟೈಸೇಷನ್ ಮಾಡಿ ದುಡ್ಡು ಬರುತ್ತೆ, ಸ್ಪಾನ್ಸರ್ಶಿಪ್ನಿಂದ ದುಡ್ಡು ಬರುತ್ತೆ, ಬ್ರ್ಯಾಂಡ್ ಡೀಲ್ಸ್ಗಳಿಂದ ದುಡ್ಡು ಬರುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗ್ನಿಂದ ದುಡ್ಡು ಮಾಡ್ಬೋದು, ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡ್ಕೊಂಡ್ಬಿಟ್ಟು ದುಡ್ಡು ಮಾಡ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ನೀವು 7-8 ಮೂಲಗಳಿಂದ ದುಡ್ಡನ್ನು ಮಾಡ್ಬೋದು. ಈ ರೀತಿ ಸ್ವಲ್ಪ ನಿಮ್ಮ ತಲೆಯನ್ನು ಉಪಯೋಗಿಸಿ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದಾಗಲೇ ನೀವು ಬೇಗನೆ ರಿಚ್ ಆಗೋಕ್ಕಾಗೋದು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿಬಿಟ್ಟು ಬೇಗನೆ ನಿಮ್ಮ ಲೈಫಲ್ಲಿ ರಿಟೈರ್ ಆಗೋಕ್ಕಾಗೋದು. ಇಲ್ಲ ಅಂತಂದರೆ ಸಾಯೋ ತನಕ ಹಾಗೆ ಕೆಲಸ ಮಾಡಲೇಬೇಕಾಗತ್ತೆ, ಸತ್ತ ಮೇಲೇನೂ ಕೂಡ ನಿಮ್ಮ ಸ್ಟ್ರಗಲ್ ಆಗುತ್ತೆ. ಟಿಪ್ ನಂಬರ್ 7, ಕೀಪ್ ಲರ್ನಿಂಗ್ ಆ್ಯಂಡ್ ಅಡಾಪ್ಟಿಂಗ್. ನೀವು ಈ ದುಡ್ಡಿನ ಬಗ್ಗೆ ಎನಿ ಟೈಮ್ ಹಾಗೆ ಕಲಿತಾನೇ ಇರಬೇಕು. ಹೊಸ ಹೊಸ ಸಂಗತಿಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಬುಕ್ಸ್ಗಳನ್ನು ಓದಬೇಕು. ಕೋರ್ಸ್ಗಳಿದ್ದರೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಕಲಿಬೇಕು. ಯೂಟ್ಯೂಬ್ನಲ್ಲೂ ಕೂಡ ಸಾಕಷ್ಟು ಫೈನಾನ್ಷಿಯಲ್ ಟಾಪಿಕ್ನ ಮೇಲೆ ವಿಡಿಯೋಗಳು, ಟಾಪಿಕ್ಸ್ಗಳು ಅವೈಲೇಬಲ್ ಇವೆ, ಅದನ್ನು ನೋಡಬೇಕು. ಫೈನಾನ್ಸಿನ ಮೇಲೆ ಎಷ್ಟೋ ಸಿನಿಮಾಗಳು ಬಂದಿವೆ, ಅವುಗಳನ್ನು ನೋಡಬೇಕು. ಈ ರೀತಿ ದುಡ್ಡಿನ ಕುರಿತಾಗಿ, ಟ್ಯಾಕ್ಸ್ನ ಕುರಿತಾಗಿ, ಮನಿ ಇನ್ವೆಸ್ಟ್ಮೆಂಟು, ಸೇವಿಂಗು, ಅಸೆಟ್ ಮೇಕಿಂಗು, ಬಜೆಟಿಂಗು, ಮನಿ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಈ ರೀತಿ ಬಹಳಷ್ಟು ವಿಷಯಗಳ ಬಗ್ಗೆ ನೀವು ಎನಿ ಟೈಮ್ ಕಲಿತಾನೇ ಇರಬೇಕು. ಹೊಸ ಹೊಸ ವಿಷಯಗಳನ್ನು ಕಲ್ತ್ಕೊಂಡ್ಬಿಟ್ಟು ಅದನ್ನು ನಿಮ್ಮ ಲೈಫಲ್ಲಿ, ನಿಮ್ಮ ಜಾಬಲ್ಲಿ, ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋ ಕನಸನ್ನು ಹೊಂದಿದ್ರೆ ಮೊದಲು ನೀವು ಟೈಮ್ ಫ್ರೀಡಮನ್ನು ಅಚೀವ್ ಮಾಡಿ, ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ಅದಾದ ನಂತರ ನಿಮಗೆ ಹೊಸ ಬುಕ್ಸ್ಗಳನ್ನು ಓದೋಕೆ, ಹೊಸ ಸ್ಕಿಲ್ಗಳನ್ನು ಕಲಿಯೋಕೆ ಟೈಮ್ ಸಿಗತ್ತೆ, ದುಡ್ಡು ಹರಿದು ಬರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋ ಆಸೆ ಇದ್ದರೆ ನೀವು roaringbusinessschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಈ 7 ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಖಂಡಿತವಾಗಿಯೂ ಶ್ರೀಮಂತರಾಗ್ತೀರಾ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಸರ್ತಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.